ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕತೆ ನಮ್ಮ ಅನಂತ್ನಾಗ್ ಸರ್ ಹಾಗೂ ಲಕ್ಷ್ಮೀ ಮೇಡಮ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಅಂತ ನನ್ನ ಭಾವನೆ. ಬಹುಶಃ ನಿಮಗೂ ಇದು ಖುಷಿ ಕೊಡುತ್ತೆ ಅಂತ ಅನ್ಕೊತೀನಿ. ನಾನಿನ್ನ ಬಿಡಲಾರೆ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾ ಬಂದ್ಬಿಟ್ಟು ನಮ್ಮ ಸಪ್ತಸ್ವರ ಮೂವಿ ಮೇಕರ್ಸ್ ಅನ್ನೋ ಸಂಸ್ಥೆ ಸಿ ಜಯರಾಮ್ ಅವರು ಯಾರಪ್ಪ ಅಂತಂದರೆ ತುಂಬ ದೊಡ್ಡ ದೊಡ್ಡ ಚಿತ್ರಗಳನ್ನ ಆಗಿನ ಕಾಲದಲ್ಲಿ ಮಾಡಿದವರು. ನಮ್ಮ ಆಟೋ ರಾಜ ಸಿನಿಮಾ ನಿರ್ಮಾಣ ಮಾಡಿದವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ ಕುಟುಂಬದವರು. ನಮ್ಮ ಡೈರೆಕ್ಟ್ರು ಪ್ರಕಾಶ್ ಸರ್ ಇದ್ದಾರಲ್ಲ, ಮಿಲನ ಪ್ರಕಾಶ್, ಇವಾಗ ಡೆಬಲ್ ಮಾಡಿರೋ ಡೈರೆಕ್ಟ್ರು, ಅವ್ರ ತಂದೆ ತುಂಬ ಕಟ್ಟುನಿಟ್ಟಿನ ವ್ಯಕ್ತಿ, ವೆರಿ ಡಿಸಿಪ್ಲಿನ್ ಮ್ಯಾನ್. ಅವರ ಸಿನಿಮಾ ಪ್ರೊಡಕ್ಷನ್ನು ಸಂಸ್ಥೆ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ಚಾಪ್ ಇತ್ತು ಬಿಡಿ. ಸಿ ಜಯರಾಮ್ ಅವ್ರ ಪ್ರೊಡಕ್ಷನ್ಸ್ ಅಂತಂದರೆ ಆ ಸಂಸ್ಥೆ ನಿರ್ಮಾಣ ಮಾಡ್ತಿರೋ ಚಿತ್ರ. ಅನಂತ್ ಸರ್, ಲಕ್ಷ್ಮೀ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದಲ್ಲಿ. ಅನಂತ್ ಸರ್ನ ಇಫ್ ಐ ಆಮ್ ನಾಟ್ ರಾಂಗ್ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನನ್ನ ಪ್ರಕಾರ ಈ ಇಬ್ಬರು ಒಟ್ಟಾಗಿ ನಟಿಸಿದ ಮೊದಲ ಚಿತ್ರ ಇದಿರ್ಬೋದು ಅಂತ ನನ್ನ ಮಾಹಿತಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಯಾಕೆಂದರೆ ನನ್ನ ಒಂದು ಮಾಹಿತಿ ಪ್ರಕಾರ ಇದು ಅವರಿಬ್ಬರು ಒಟ್ಟಾಗಿ ನಟಿಸಿದ್ದು. ಯಾಕೆಂತಂದರೆ ಅನಂತ್ ಸಾರು ಲಕ್ಷ್ಮೀ ಮೇಡಮು ಒಬ್ರನ್ನೊಬ್ಬರು ಮೊದಲು ಭೇಟಿಯಾಗಿದ್ದು ಈ ಸಿನಿಮಾದಲ್ಲೇ ಅಂತ ಕೇಳ್ಪಟ್ಟೆ. ಅದಾದ ನಂತರ ಸುಮಾರು 25 ಚಿತ್ರಗಳು ಅವರು ಒಟ್ಟಾಗಿ ನಟಿಸಿದ್ದಾರೆ. ಅದೊಂದು ನಮ್ಮ ಚಂದನವನದಲ್ಲಿ ಆ ಜೋಡಿ ಅಂದ್ರೆ ಅದೊಂದು ದಾಖಲೆಯ ಜೋಡಿ, ಒಂದು ಯಶಸ್ವಿ ತಾರಾ ಜೋಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ಸಿನಿಮಾ ಒಂದು ಸೀನು ಏನಪ್ಪ ಅಂತಂದರೆ ಅವರ ಇಬ್ಬರ ಮೊದಲನೆಯ ರಾತ್ರಿಯ ದೃಶ್ಯ, ಅಂದರೆ ಫಸ್ಟ್ ನೈಟ್ ಸೀನು ನಡೀತಾ ಇದೆ. ಪ್ರಾಬಬಲಿ ಹೊಸ ಬಾಡಿಗೆ ನೀ ಜೊತೆಯಾದೆ ಆ ಸಾಂಗು, ಅಥವಾ ಸಾಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇರೋ ಲೀಡ್ ಸೀನ್ ಯಾವುದು ನಡೀತಾ ಇದೆ. ಚಾಮುಂಡೇಶ್ವರಿ ಸ್ಟುಡಿಯೋಲಿ ಒಂದು ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅನಂತ್ ಸರ್ ಬಗ್ಗೆ ಲಕ್ಷ್ಮಿಯವ್ರಿಗೆ ಬಹಳ ಗೊತ್ತಿತ್ತು, ತಿಳ್ಕೊಂಡಿದ್ರು. ತುಂಬ ಒಂಥರ ವೆರಿ ಕಲ್ಚರ್ಡ್ ಆ್ಯಕ್ಟರು ಅವರು. ತುಂಬ ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಟ್ ಮಾಡ್ತಾರೆ, ವೆರಿ ಫೋಕಸ್ಡ್ ಅಂತ. ಲಕ್ಷ್ಮೀ ಮೇಡಮ್ ಅವರು ಪ್ರೂವ್ ಮಾಡಿದಂಥ ಆರ್ಟಿಸ್ಟು. ಲಕ್ಷ್ಮಿಯವ್ರ ಬಗ್ಗೆನೂ ಅನಂತ್ನಾಗ್ ಸರ್ಗೆ ಗೊತ್ತಿತ್ತು. ಸೊ ಇಬ್ಬರದು ಫಸ್ಟು ಈ ಒಂದು ಸೀನ್ ಇದೆ, ಈ ಒಂದು ಸೀನ್ ಆ್ಯಕ್ಟ್ ಮಾಡಬೇಕು. ಇಂಟ್ರಡ್ಯೂಸ್ ಆಗಿದೆ ಅನಂತ್ ಸಾರು ಈ ಥರ, ಲಕ್ಷ್ಮೀ ಮೇಡಮ್ ಈ ಥರ ಅಂತ. ಶಾರ್ಟ್ಗೆ ಹೋಗಬೇಕು, ಶಾರ್ಟ್ ಎಲ್ಲ ಮಾನಿಟ್ರೆಲ್ಲ ಆಗಿದೆ. ಮಾನಿಟ್ರ್ ಆಗಿ ಟೇಕ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಟೇಕ್ ಆಗ್ತಾಯಿಲ್ಲ. ಏನೇ ಮಾಡಿದ್ರು ಟೇಕ್ ಆಗ್ತಾಯಿಲ್ಲ. ಏಕೆಂದರೆ ಒಂದು ಮುಜುಗರ ಆಗ್ತಿದೆಯಾ ಅವ್ರಿಗೆ, ಯಾಕೆಂದರೆ ಇದು ಈ ಫಸ್ಟ್ ನೈಟ್ಗೆ ಸಂಬಂಧಪಟ್ಟಿದ್ದ ಚಿತ್ರೀಕರಣ ಆಗಿದ್ದರಿಂದ ಇದು ಯಾವ ರೀತಿ ಅದೇನಾದ್ರು ಸಂಕೋಚ ಆಗ್ತಿದೆಯಾ, ಏನು ಗೊಂದಲ ಅಂತ ನೋಡಿದ್ರೆ ನಿಜವಾದ ಸಂಕೋಚಕ್ಕೆ ಕಾರಣ ಈ ಶೂಟಿಂಗ್ ನೋಡೋಕ್ಕೆ ಖುದ್ದು ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟಿದ್ದಾರೆ. ಅಪ್ಪಾಜಿನ ನೋಡ್ಬಿಟ್ಟು ಒಂಥರ ಅವ್ರ ಮುಂದೆ ಹೆಂಗೆ ಮಾಡೋದು, ಯಾವ ಥರ ನಾವು ನಟಿಸೋದು ಅನ್ನೋದಂತಿತ್ತು. ಅಣ್ಣವರು ಬಣ್ಣ ಹಾಕಿದ ಭಗವಂತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಬಂದು ಅವ್ರ ಮುಂದೆ ಈ ಥರದ ದೃಶ್ಯಗಳಲ್ಲಿ ನಟಿಸ್ಬೇಕಾದ್ರೆ ಹೇಗೆ ಅಂತಿರ್ಬೇಕಾದ್ರೆ, ಆಮೇಲೆ ಇಲ್ಲ ಇದು ಅದು ಅವ್ರದ್ದೇ, ಅಂದರೆ ಅವ್ರ ಮನೆಯದೇ ಪ್ರೊಡಕ್ಷನ್ ಆಗಿದ್ದರಿಂದ, ಸಿಸ್ಟರ್ ಕನ್ಸನ್ನೇ ಆಗಿದ್ದರಿಂದ ನಮ್ಮ ಸಿನಿಮಾ ನಮ್ಮದು ಪ್ರೊಡಕ್ಷನು ಬಂದಿದ್ದೀನಿ ಅಂತ ಹೇಳಿದಂತೆ. ಇಲ್ಲ ಸರ್ ಇದೊಂದು ಸೀನ್ ಆಗೋವರೆಗೂ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಆ ಕಲಾವಿದರ ಸ್ಪೇಸ್ನ ಅಣ್ಣವರು ಅರ್ಥ ಮಾಡಿಕೊಂಡು ಆ ಸೆಟ್ ಆಚೆ ವೆಯ್ಟ್ ಮಾಡಿದ್ರಂತೆ. ಬಟ್ ಆಮೇಲೆ ಆ ದೃಶ್ಯ ಚೆನ್ನಾಗಿ ಬಂದಿದೆ. ಆ ಹಾಡು ಎಷ್ಟು ದುಡ್ಡು ಹಿಟ್ಟಾಗಿದೆ, ಅಥವಾ ಆ ಸಿನಿಮಾ ಎಷ್ಟು ದುಡ್ಡು ಹಿಟ್ಟಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಅಂದಿನಿಂದ ಪ್ರಾರಂಭವಾದ ಅನಂತ್ನಾಗ್ ಸರ್ ಹಾಗೂ ಲಕ್ಷ್ಮೀ ಮೇಡಮ್ ಅವರ ಜೋಡಿ ಕನ್ನಡ ಪ್ರೇಕ್ಷಕರಿಗೆ ಮಾಡಿದೆ ಸಿಕ್ಕಾಪಟ್ಟೆ ಮೋಡಿ. ಅಂದರೆ ಅವರಿಬ್ಬರು ಪಾತ್ರಗಳನ್ನ ನೀವು ನೋಡ್ಕೊಂಬಂದರೆ, ಅದು ಒಲವು ಮೂಡಿದಾಗ ಇರ್ಬೋದು, ಬೆಂಕಿಯ ಬಲೆ ಇರ್ಬೋದು, ಯಾವುದೇ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಲಕ್ಷ್ಮೀ ಮೇಡಮ್ ಅವ್ರು ಮಾಡ್ಬೋದು, ಮುದುಡಿದ ತಾವರೆ ಅರಳಿತಿರ್ಬೋದು, ಇದೆಲ್ಲವೂ ನೀವು ಸಿನಿಮಾಗಳು ನೋಡ್ತಾ ಇದ್ದರೆ ಈ ಸಿನಿಮಾಗಳಲ್ಲಿ ಅನಂತ್ನಾಗ್ ಅವರು ಲಕ್ಷ್ಮಿಯವರು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಅದು ಆ ಪಾತ್ರಗಳಾಗಿ ಕಾಣಿಸ್ಕೊಂಡು ಹೋಗ್ತಾರೆ. ಅದು ಬ್ಯೂಟಿ ಆಫ್ ಎನ್ ಆರ್ಟಿಸ್ಟ್ ಆ್ಯಂಡ್ ಅದನ್ನು ಹ್ಯಾಂಡ್ಲ್ ಮಾಡಿದ ನಿರ್ದೇಶಕರು. ಹ್ಯಾಟ್ಸ್ ಆಫ್ ಅವ್ರಿಗೆ ಹೇಳ್ತಾ ಈ ಒಂದು ಕತೆ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಸೆ ಆಯಿತು. ಹಾಗಾಗಿ ಇವತ್ತು ಈ ಕತೆನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.